Hello friends, welcome back to our YouTube channel You First Academy. Friends, KA ಅವರಿಂದ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದಾರೆ. ಅದು ಏನು ಅಂದ್ರೆ ಸಬ್ಜೆಕ್ಟ್ ನೋಟಿಫಿಕೇಶನ್ ಫಾರ್ MTech ಕೋರ್ಸಸ್. ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 2025ನೇ ಸಾಲಿನಲ್ಲಿ ME ಮತ್ತು MTech ಕೋರ್ಸ್ಗಳ ಪ್ರವೇಶಕ್ಕೆ 31/5/2025ರಂದು PGCET ಪರೀಕ್ಷೆಯನ್ನು ನಡೆಸಲು ವೇಳಾಪಟ್ಟಿಯನ್ನು ಪ್ರಕಟಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು. ಆದರೆ ಈ ಕೆಳಗಿನ ME MTech ವಿಷಯಗಳಿಗೆ PGCET ಪರೀಕ್ಷೆಗೆ ಹಾಜರಾಗಲು ನೋಂದಣಿ ಮಾಡಿರುವ ಅಭ್ಯರ್ಥಿಗಳ ಸಂಖ್ಯೆಯು ಲಭ್ಯವಿರುವ ಸೀಟುಗಳಿಗಿಂತ ಕಡಿಮೆ ಇರುವುದರಿಂದ ಈ ಕೆಳಗಿನ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ PGCET ಪರೀಕ್ಷೆಯನ್ನು ನಡೆಸದೆ ಅಭ್ಯರ್ಥಿಗಳು ಅರ್ಹದಾಯಕ ಪದವಿ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೆರಿಟ್ ಪಟ್ಟಿ ಸಿದ್ಧಪಡಿಸಿ ಪ್ರಕಟಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಂದ್ರೆ ಕೆಲವು ವಿಷಯಗಳಿಗೆ 100 ಸೀಟ್ ಇದ್ರೆ ಅಪ್ಲೈ ಆಗಿರೋ ಅಪ್ಲಿಕೇಶನ್ 70 to 80% ಇರುತ್ತೆ. ಸೊ ಅದನ್ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಅಂದ್ರೆ ಸ್ಟೂಡೆಂಟ್ ತಗೊಂಡಿರುವ ಡಿಗ್ರಿ ಮಾರ್ಕ್ಸ್ ಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸುತ್ತಾರೆ. ಅದು ನಿಮ್ಮ ಡಿಗ್ರಿ ಮಾರ್ಕ್ಸ್ ಗಳ ಟೋಟಲ್ ಪರ್ಸೆಂಟೇಜ್ ಮೇಲೆ ನಿಮ್ಮ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ಕೌನ್ಸಿಲಿಂಗ್ ಕರೀತಾರೆ KA ಅವರು. ಓಕೆ, ಅದು ಯಾವ್ಯಾವ ಸಬ್ಜೆಕ್ಟ್ ಅಂದ್ರೆ ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್, ಪಾಲಿಮರ್ ಸೈನ್ಸ್ ಅಂಡ್ ಟೆಕ್ಸ್ಟೈಲ್ ಟೆಕ್ನಾಲಜಿ. ಇಷ್ಟು ವಿಷಯಗಳಿಗೆ ಇವರಿಗೆ ಎಕ್ಸಾಮ್ ಇರೋದಿಲ್ಲ, ಇವರಿಗೆ ಡೈರೆಕ್ಟ್ ಕೌನ್ಸಿಲಿಂಗ್ ಇರುತ್ತೆ. ಯಾವ ಆಧಾರದ ಮೇಲೆ? ಅವರು ಪಡೆದುಕೊಂಡಿರುವ ಡಿಗ್ರಿ ಮಾರ್ಕ್ಸ್ಗಳ ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ನಂತರ ಕೌನ್ಸಿಲಿಂಗ್ ಕರೆಯುತ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಈ ಮೇಲಿನ ವಿಷಯಗಳನ್ನು ಹೊರತುಪಡಿಸಿ ಉಳಿದ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಸೈನ್ಸ್ ಮತ್ತು ಎಲೆಕ್ಟ್ರಿಕಲ್ ಸೈನ್ಸ್ ವಿಷಯಗಳಿಗೆ 31/5/2025ರಂದು ಪ್ರಕಟಿಸಿದ ವೇಳಾಪಟ್ಟಿಯಂತೆ PGCET ಪರೀಕ್ಷೆ ನಡೆಸಲಾಗುವುದು. ಅದು 100 ಕ್ವಶನ್ಗಳಿದ್ದು 100 ಮಾರ್ಕ್ಸ್ಗಳಿರುತ್ತೆ. ಇಲ್ಲಿ ನೆಗೆಟಿವ್ ಆನ್ಸರ್ ಇರೋದಿಲ್ಲ. ಸೊ ನೀವು 100 ಕ್ವಶನ್ಗಳನ್ನ ಅಟೆಂಡ್ ಮಾಡಿ ಸರಿಯಾದ ಉತ್ತರವನ್ನು OMR ಶೀಟ್ ಅಲ್ಲಿ ಶೇಡ್ ಮಾಡಿ ಉತ್ತರಿಸಬೇಕಾಗುತ್ತದೆ. ಹಾಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ PGCET 2025 ಪರೀಕ್ಷೆಯನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾದರಿಯಲ್ಲಿ ದಿನಾಂಕ 2/6/2025ರಂದು ನಡೆಸಲಾಗುವುದು. ರಿಮೈನಿಂಗ್ ಸಿವಿಲ್, ಮೆಕ್ಯಾನಿಕಲ್ ಹಾಗೆ ಎಲೆಕ್ಟ್ರಿಕಲ್ ಅವ್ರಿಗೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದು ಬಂದು KA ಅವರಿಂದ ಸಬ್ಜೆಕ್ಟ್ ನೋಟಿಫಿಕೇಶನ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಯು ಫಸ್ಟ್ ಅಕಾಡೆಮಿ. ಥ್ಯಾಂಕ್ ಯು, ಧನ್ಯವಾದಗಳು.